ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಕಲ್ಯಾಣಿನ ಮದ್ವೆ ಆಗಿ ದೂರ ಇಟ್ಟ ಆರೋಪ ಹಾಕೊಂಡು ಗಿರಿಜಾನ ಮದ್ವೆ ಆಗಿದ್ರು ಕಲ್ಯಾಣಿನ ಮದ್ವೆ ಆದೆ ಅಂತ ಕಲ್ಯಾಣಿ ಅಮ್ಮನ ಮುಂದೆ ಆರೋಪಿ ಆದ್ರು. ಕಲ್ಯಾಣಿ ಅಮ್ಮ ಬದುಕಿರೋ ಸತ್ಯ ಹೇಳ್ದೆ ಗಿರಿಜಾ ಅಮ್ಮನ ಮುಂದೆ ಆರೋಪಿ ಆದ್ರು. ಅವರಿಗೆ ಮಗು ಆಗಲ್ಲ ಅಂತ ಮದ್ವೆ ಆದೆ ಅಂತ ಕಲ್ಯಾಣಿ ಅಮ್ಮನ ಮುಂದೆ ತಪ್ಪಿತಸ್ಥರಾದ್ರು. ಮಗನ ಮುಂದೆ ದೊಡ್ಡ ವಿಲ್ಲನ್ ಆದ್ರು. ಮನೆಯವ್ರಿಗೆಲ್ಲ ಮೋಸ ಮಾಡಿದ ತಂದೆ ಆದ್ರು. ಎಲ್ಲರಿಂದ ಎಲ್ಲರ ಖುಷಿಗಾಗಿ ಈಗ ದೂರ ಉಳಿದ್ರು. ಆದರೆ ದ್ರೋಹ ಬಗೆದ ನನ್ನ ಅಮ್ಮ ಮಾತ್ರ ಅಮಾಯಕಿಯಂತೆ ಇಲ್ಲಿದ್ದಾರೆ ಇನ್ನು ಎಂದು ಬೇಸರ ಪಡುತ್ತಾ ಕಾಲ್ ಡೀಟೇಲ್ಸ್ ಕೇಳಿಸ್ಕೊಳ್ಳಿ ಎಂದು ಒಂದು ಆಡಿಯೋ ಪ್ಲೇ ಮಾಡ್ದ ಧನುಷ್. ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಆ ಸಿರಿ ಬದುಕಿರಬಾರ್ದು. ಅವಳಿಗೆ ಸಂಬಂಧಪಟ್ಟ ವಿರಾಜ್ ಆಗಲಿ ಚೋಟು ಆದರೂ ಸರಿ, ಒಟ್ಟಾರೆ ಅವರು ಖುಷಿಯಾಗಿರಬಾರ್ದು ಎಂದು ಚೇಲಾಗಳಿಗೆ ದುಡ್ಡು ಕೊಟ್ಟು ಮುಗಿಸುವ ಕೆಲಸ ಒಪ್ಪಿಸಿದ್ದ ಹೆಣ್ಣು ಬೇರೆ ಯಾರೂ ಅಲ್ಲ ಸುಶೀಲಾ ಅಂತ ಬಯಲು ಮಾಡಿದ್ದ ಧನುಷ್. ಎಲ್ಲರಿಗೂ ಆ ಆಡಿಯೋ ಕೇಳಿ ಅಚ್ಚರಿ ಆಯಿತು. ಧೀರೇಂದ್ರ ಅಪ್ಪ ಗಿರಿಜಮ್ಮನ ಬಗ್ಗೆ ಕೇಳಲು ಫೋನ್ ಮಾಡಿದಾಗ ನನ್ನ ಡ್ಯಾಡಿ ಗಿರಿಜಾ ಅಮ್ಮ ಸತ್ರು ಅಂತ ಹೇಳಿ ಕರೆ ಕಟ್ ಮಾಡಿದ್ರು. ಯಾಕೆ ಅಂದರೆ ವಾಸು ತಾತ ತೀರಿದ ಮೇಲೆ ಗಿರಿಜಮ್ಮ ಧೀರು ಅಪ್ಪನಿಗೆ ಫೋನ್ ಮಾಡಿದ್ರು. ಆದರೆ ಧೀರು ಅಪ್ಪ ಇದ್ದದ್ದು ಮಾತ್ರ ಹಳ್ಳಿಯಲ್ಲಿ, ಅದಕ್ಕೆ ಕರೆ ಕನೆಕ್ಟ್ ಆಗಲಿಲ್ಲ. ಬೇಕು ಅಂತಲೇ ಕಾಲ್ ಪಿಕ್ ಮಾಡಿಲ್ಲ ಅಂತ ನನ್ನ ಮಮ್ಮಿ ಗಿರಿಜಮ್ಮನಿಗೆ ಹೇಳಿ ಕಾರ್ಯ ಮುಗಿಸಿದ್ರು. ಕಾರ್ಯ ಮುಗಿದ ಮೇಲೆ ಗಿರಿಜಮ್ಮನ ಒಬ್ಳನ್ನೇ ಬಿಟ್ಟು ತನಗೆ ಸಣ್ಣ ಮಗನಿದ್ದಾನೆ ಅಂತ ಹೋದರು. ಗಿರಿಜಮ್ಮನಿಗೆ ಊರಿನ ಜನ ಧೀರೇಂದ್ರ ಬಿಟ್ಟು ಹೋಗಿದ್ದಾರೆ ಅಂತ ಮಾತಾಡುವ ಚುಚ್ಚು ಮಾತು ಕೇಳೋಕ್ಕಾಗಲಿಲ್ಲ. ಅವರು ಊರು ಬಿಟ್ಟು ಸಾಯೋಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ಬೇರೊಂದು ದಡ ಸೇರಿ ಬದುಕಿದ್ರು. ಆಮೇಲೆ ತಂಗಿ ಸತ್ತ ಕಾರಣ ಮಗು ಆಗಲ್ಲ ಅಂತ ಧೀರೇಂದ್ರ ಬೇರೆ ಮದುವೆ ಆದ ಅಂತ ಸುದ್ದಿ ಕೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಅವರನ್ನು ಗಂಡ ಆರ್ಯಾನಂದ್ ಮುಂದೆಯೂ ಆರೋಪಿ ಮಾಡಿ ಮಮ್ಮಿ ಖುಷಿಯಾಗಿದ್ಲು. ಆದರೆ ಮೊನ್ನೆ ಧೀರೇಂದ್ರ ಆಫೀಸ್ನಲ್ಲಿ ಗಿರಿಜಾನ ನೋಡಿದೆ ಎಂದ ಕೆಲಸಗಾರನೊಬ್ಬನ ಮಾತು ಕೇಳಿ ತನಿಖೆ ನಡೆಸಿ ತಂಗಿನ ಮೀಟ್ ಮಾಡಿದ್ರು. ಗಿರಿಜಮ್ಮ ಎಲ್ಲ ವಿಚಾರ ಹೇಳಿದ್ರು. ಸಾಯೋ ನಿರ್ಧಾರ ಮಾಡಿದ್ಯಾ ಅಂತ ಬಯ್ಯೋ ನಾಟಕ ಮಾಡಿ ನಾನಿಲ್ವೇನೆ ಎಂದು ಧೈರ್ಯ ಹೇಳುವಂತೆ ನಟಿಸಿ ಅಲ್ಲೇನಾಗುತ್ತೆ ಎಲ್ಲವನ್ನು ಮತ್ತೆ ಕೇಳುವ ಕಾರ್ಯ ಶುರು ಮಾಡಿದ್ರು ಮಮ್ಮಿ. ಆಗ ಒಮ್ಮೆ ಗಿರಿಜಮ್ಮ ತನಗೆ ಕಲ್ಯಾಣಿ ಮತ್ತೆ ಮದುವೆ ಮಾಡಿಸಿದ್ಲು. ತನಗೀಗ ಪುಟ್ಟ ವಿರಾಜ್ನ ನೋಡಿದ್ರೆ ರಾಜೇಂದ್ರ ಅಪ್ಪನ ಹಾಗೆ ಭಾಸವಾಗುತ್ತೆ ಕಣೆ ಅಕ್ಕ, ಅವನದು ಅದೇ ಗತ್ತು ಗಾಂಭೀರ್ಯ ಗೊತ್ತಾ, ಹಾಗೆ ವಾಸು ಅಪ್ಪನ ಹಾಗೆ ಮುದ್ದಾಗಿದ್ದಾನೆ. ನನಗೆ ಅವನನ್ನು ನೋಡ್ತಿದ್ರೆ ನನ್ನ ಹೊಟ್ಟೆಯಲ್ಲೇ ಹುಟ್ಟಿರುವ ಮಗನಂತೆ ಭಾಸ ಆಗುತ್ತೆ ಕಣೆ. ಯಾಕಂದರೆ ನಾನು ಈ ಮನೆಗೆ ಕಾಲಿಟ್ಟ ಮೇಲೆ ಕಲ್ಯಾಣಿ ಬಸುರಿ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಅವನ ಮೇಲೆ ಒಂಥರ ಸೆಂಟಿಮೆಂಟ್ ನನಗೆ ಎಂದು ಹೇಳಿದಾಗ ಸಹಿಸದ ಸುಶೀಲಮ್ಮ ಮತ್ತೆ ಗಿರಿಜಮ್ಮ ಸಿಂಹಾದ್ರಿ ಸೊಸೆಯಾಗಿ ಮೆರೆಯೋರು ಸಹಿಸದೆ ಸಂಚು ಮಾಡಿದರು. ಆ ಸಂಚು ಏನು ಗೊತ್ತಾ, ಗಿರಿಜಾ ಅಮ್ಮ ಇಷ್ಟಪಡುವ ಮಗನನ್ನು ದೂರ ಮಾಡೋದು, ಅವನನ್ನು ಹೆತ್ತ ತಾಯಿ ಸಹ ಅವನ ಜೊತೆಗೆ ಉಳಿಯಕೂಡ್ದು ಅಂತ. ಅದಕ್ಕೆ ಒಬ್ಬ ಸ್ವಾಮಿಯನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಸುಳ್ಳು ಅಪಾಯದ ಕಂಟಕದ ವಿಚಾರ ತಿಳಿಸಿದ್ರು. ಅದನ್ನು ಹೊಂದಿಸುವಂತೆ 2 ಬಾರಿ ಇವರೇ ಅಟ್ಯಾಕ್ ಮಾಡಿಸಿದ್ರು. 3ನೇ ಬಾರಿ ಅಟ್ಯಾಕ್ ಆಗೋದನ್ನು ತಡೆಯೋಕೆ ಕಲ್ಯಾಣಿಯಮ್ಮ ದೂರ ಹೋದರು. ಗಿರಿಜಮ್ಮ ತನ್ನಿಷ್ಟಪಟ್ಟವರನ್ನೆಲ್ಲ ತನ್ನಿಂದ ದೂರವಾಗ್ತಾರೆ ಎಂದು ಹೇಳಿ ಅಳ್ತಿದ್ರೆ ಅದನ್ನು ನೋಡಿ ನನ್ನ ಮಮ್ಮಿ ಖುಷಿ ಪಡ್ತಿದ್ರು. ಆದರೆ ಗಿರಿಜಮ್ಮನಿಗೆ ಮಗು ಆಗಲ್ಲ ಅನ್ನೋದು ಸುಳ್ಳು ಎನ್ನುವಂತೆ ಪರಿ ಹುಟ್ಟಿದ್ದು ಸಹಿಸೋಕ್ಕಾಗದೆ ಬೇಕು ಅಂತ ವಿರಾಜ್ ಕಣ್ಮುಂದೆ ತಾವಿರಬೇಕು ಅಂತ ಊರಿಗೆ ಬಂದರು. ವಿರಾಜ್ಗೆ ಅಮ್ಮನನ್ನು ನೋಡಿದ್ರೆ ಆಗ್ತಿರ್ಲಿಲ್ಲ, ಅದ್ಯಾಕೋ ಗೊತ್ತಿಲ್ಲ. ಅವರಿಂದಲೇ ನಮ್ಮ ಮನೆ ಹಾಳಾಯಿತು ಅನ್ನೋ ಸಿಟ್ಟು ಯಾವಾಗಲೂ ಇರ್ತಿತ್ತು. ಇವರನ್ನು ನೋಡಿದಾಗೆಲ್ಲ ಅವನು ಸಿಡುಕು ಮನೆಯಲ್ಲಿ ಕುರುಕ್ಷೇತ್ರ ಸೃಷ್ಟಿ ಮಾಡ್ತಿದ್ದು ಮಮ್ಮಿಗೆ ಖುಷಿ ಕೊಡ್ತಿತ್ತು. ಗಿರಿಜಮ್ಮ ಧೀರೇಂದ್ರ ಅಪ್ಪ ದಿನ ವಿರಾಜ್ ಬಗ್ಗೆ ಆಲೋಚನೆ ಮಾಡ್ತಾ ನರಳೋದು ನೋಡೋದೇ ಅವರ ಆಸೆ ಆಗಿತ್ತು. ವಿರಾಜ್ ಬದುಕಲ್ಲಿ ಯಾವುದೇ ರೀತಿ ಹೆಣ್ಣು ಬಾರದೆ ಅವನು ಮದುವೆ ಇಲ್ಲದೆ ನರಳಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಆದರೆ ಸಿರಿಯವರು ವಿರಾಜ್ ಬಾಳಿಗೆ ಬೆಳಕಾಗಿ ಬಂದರು. ಅವಳೇನಾದರೂ ವಿರಾಜ್ನ ಮದುವೆ ಆದರೆ ಮನೆ ಖುಷಿಯಿಂದ ಬದಲಾಗುತ್ತೆ ಅಂತ ಸಿರಿನ ನನಗೆ ತಗ್ಲಾಕೋಕ್ಕೆ ಅವರೇ ಪ್ಲ್ಯಾನ್ ಮಾಡಿ ಅಪ್ಪನ ಬಳಿ ಸಂಬಂಧ ಮಾತಾಡೋಕ್ಕೆ ಹೇಳಿದ್ರು. ಆದರೆ ನಾನು ಸನಾನ ಲವ್ ಮಾಡ್ತಿದ್ದೆ ವಿಚಾರ ವಿರಾಜ್ ಬಯಲು ಮಾಡ್ದ. ಅಷ್ಟರಲ್ಲಿ ಮಮ್ಮಿಗೆ ಗಿರಿಜಮ್ಮ ಸಿರಿ ಅಮ್ಮನ ಕೊಂದಿದ್ದು ವಿರಾಜ್ ಅಂತ ಸುದ್ದಿ ಕೊಟ್ಟರು. ಅದನ್ನು ಕೇಳಿದ್ದೆ. ಹೌದು, ಅದಕ್ಕೆ ವಿರಾಜ್ನ ಸಿರಿನ ದೂರ ಮಾಡುವಂಥ ಕಿವಿಗೆ ಊದಿದ್ರು. ಗಿರಿಜಮ್ಮ ಮದುವೆ ತಡೆಯೋಕ್ಕೆ ಕಷ್ಟಪಟ್ಟರು. ಆದರೆ ರಾಯರು ವಿರಾಜ್ ಸಿರಿನ ಒಂದು ಮಾಡಿದ್ರು. ಅಚಾನಕ್ಕಾಗಿ ಆ ಮದುವೆ ಆಗೋಯ್ತು.
ಮದುವೆ ಆದಮೇಲೆ ಸಿರಿ ಅಮ್ಮ ಸತ್ತಿದ್ದು ವಿರಾಜ್ ಕಾರಣದಿಂದ ಅಂತ ನಂಬುವಂತೆ ವಿರಾಜ್ಗೆ ಆ ವಿಚಾರ ತಿಳಿಸುವಂತೆ ಶಿವಮೊಗ್ಗದ ಸ್ಟೇಷನಲ್ಲಿ ವಿರಾಜ್ ಕಾರ್ದು ಅಂತ ಸುದ್ದಿ ಕೊಡುವಂತೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಆದರೆ ಆ ಕಾರ್ನ ಓಡಿಸಿದ್ದು ಎಂದು ಧನುಷ್ ಹೇಳುವಾಗ ನಾನು ಎನ್ನುತ್ತಾ ಬಂದಿದ್ದ ರಜತ್. ಹಾಗೆ ಅವನ ಜೊತೆಗೆ ನೈರಾ ಕೂಡ ಬಂದಿದ್ಲು, ಜೊತೆಗೆ ಮತ್ತೊಬ್ಬರು. ಎಸ್, ಆ ಕಾರ್ ವಿರಾಜ್ ಹೆಸರಲ್ಲೇ ಇತ್ತು, ಆದರೆ ಅದು ನಾನು ಡ್ರೈವ್ ಮಾಡಿದ್ದು. ಅವತ್ತು ವಿರಾಜ್ ನಾನು ಹೋಟೆಲ್ನಲ್ಲಿ ಜ್ಯೂಸ್ ಆರ್ಡರ್ ಮಾಡಿದ್ವಿ. ಬಟ್ ಹೇಗದರಲ್ಲಿ ವೈನ್ ಮಿಸ್ ಆಯಿತು ಅಥವಾ ಮಿಕ್ಸ್ ಆಯಿತು ನಮಗೆ ಗೊತ್ತಿಲ್ಲ ಎಂದು ರಜತ್ ಹೇಳುವಾಗ ನನಗೆ ಗೊತ್ತು ಎಂದವನು, ಅವತ್ತು ಆ ಹೋಟೆಲ್ನಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಅದರಲ್ಲಿ ವಿಡಿಯೋ ಶೂಟ್ ಆಗಿತ್ತು, ತುಂಬ ಕಷ್ಟಪಟ್ಟು ವಿಡಿಯೋ ಕಲೆಕ್ಟ್ ಮಾಡಿದೆ ಎಂದು ವಿಡಿಯೋ ಕ್ಲಿಪ್ ಹಾಕ್ತಾ. ಆಗ ಸುಶೀಲಾ ಕಂಡಿದ್ಲು. ಅದು ಕೂಡ ಜ್ಯೂಸ್ ಗ್ಲಾಸ್ ಒಂದರಲ್ಲಿ ಏನೋ ಪುಡಿ ಮಿಕ್ಸ್ ಮಾಡ್ತಾ ಇರೋ ದೃಶ್ಯ ನೋಡಿದ ಎಲ್ಲರಿಗೂ ಸುಶೀಲಾ ಮೇಲೆ ಅಸಹ್ಯ ಹುಟ್ಟಿತ್ತು. ಯಾಕೆ ಈ ರೀತಿ ಮಾಡಿದ್ರು ಅಂತ ನನಗೂ ಗೊತ್ತಾಗಲಿಲ್ಲ. ವಿರಾಜ್ನ ಕೊಲ್ಲುವ ಪ್ಲ್ಯಾನ್ ಏನೋ ಅಲ್ವಾ ಮಮ್ಮಿ ಎಂದ ಧನುಷ್ಗೆ ಅಮ್ಮನ ಮೇಲೆ ಚಿಗುಪ್ಸೆ ಬಂದಿತ್ತು. ಆದರೆ ಅವತ್ತು ರಜತ್ ಗಾಡಿ ಓಡಿಸಿದ್ರು, ಅವರಿಗೆ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಓಡಿಸಲು ಶುರು ಮಾಡಿದ ಮೇಲೆ ಗೊತ್ತಾಗಿದ್ದು ಎಂದವನೇ ಇನ್ನೊಂದು ವಿಡಿಯೋ ತೋರಿಸ್ತಾ. ಅದರಲ್ಲಿ ಮದುವೆ ವಿಡಿಯೋ ಕೊನೆಯಲ್ಲಿ ವಿರಾಜ್ ಕಾರನ್ನು ಯಾರೋ ಬ್ರೇಕ್ ಫೇಲ್ಯೂರ್ ಮಾಡ್ತಿದ್ದ ದೃಶ್ಯ. ವಿರಾಜ್ನ ಕೊಲ್ಲುವ ಯೋಚನೆ ಮಾಡಿದರು, ಬಟ್ ವಿರಾಜ್ ಸೇಫ್ ಆದ ಎಂದ ಧನುಷ್ ಮಾತಿಗೆ, ಹೌದು, ಅವತ್ತು ನಾನೆಲ್ಲೂ ಆಕ್ಸಿಡೆಂಟ್ ಮಾಡಿದೆ ಅಂತ ಎಲ್ಲಿ ಜೈಲಿಗೆ ಹೋಗಬೇಕು ಅಂತ ಹೆದರಿ ಓಡೋಗ್ಬಿಟ್ಟೆ. ಅದಕ್ಕೆ ವಿರಾಜ್ಗೆ ತಾನು ಡ್ರೈವ್ ಮಾಡಿಲ್ಲ ಅಂತ ನಾನು ಸತ್ಯ ಹೇಳದೇ ಇದ್ದ ಕಾರಣ ಕೋಪ ಬಂತು, ಮಾತು ಬಿಟ್ಟ. ಒಳ್ಳೆ ಫ್ರೆಂಡ್ನ ಕಳ್ಕೊಂಡೆ ನಾನು ಕೂಡ. ದಿನ ನಿದ್ದೆ ಮಾಡದೆ ನರಳ್ತಾ ಇದ್ದೀನಿ ಆ ಒಂದೇ ಒಂದು ವಿಚಾರಕ್ಕೆ ಎಂದು ರಜತ್ ನೋವಿನಲ್ಲಿ ನುಡಿದ. ಇಷ್ಟೆಲ್ಲ ಆದಮೇಲೂ ಇವರ ಹಠ ಇಲ್ಲಿಗೆ ಮುಗಲಿಲ್ಲ. ಸಿರಿ ವಿರಾಜ್ ಆಶ್ರಮದ ಮುಂದೆ ಮತ್ತೆ ಎಲ್ಲಿ ಒಂದಾಗ್ತಾರೋ, ತನ್ನ ಸನಾ ಮದುವೆ ಮುರಿದಿದ್ದು ಅವರಿಂದಲೇ ಅಂತ ದ್ವೇಷದಲ್ಲಿ ಹೆದರಿಕೆಯಲ್ಲಿ ಆಕ್ಸಿಡೆಂಟ್ ಮಾಡಲು ಹೇಳಿದರು. ಆದರೆ ಸಿರಿ ಬಲಿಯಾದರು. ಆಮೇಲೆ ಸಿರಿ ವಿರಾಜ್ ನಡುವೆ ಕಲಹ ಬಂದು ದೂರ ಆದರು. ಇದಕ್ಕೆಲ್ಲ ಧೀರೇಂದ್ರಪ್ಪ ಕಾರಣ, ಇಲ್ಲಿ ತನಕ ಸತ್ಯ ಮುಚ್ಚಿಟ್ಟ ಕಾರಣ ಅಂತ ಧೀರು ಅಪ್ಪ ಆಶ್ರಮ ಸೇಡಿದ್ರು. ಈಗಲೂ ಎಲ್ಲ ಸರಿ ಹೋಗುತ್ತೆ ಅನ್ನೋ ವಿಚಾರ ತಿಳಿದು ಕಿಡಿಕಾಡಿ ಸಿರಿನ ಕೊಲ್ಲೋದಕ್ಕೆ ಡೀಲ್ ಒಪ್ಪಿಸಿದ್ದಾರೆ. ಆದರೆ ಸಿರಿಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಆಗದೆ ಹೋದಾಗ ಚೋಟುನ ಟಾರ್ಗೆಟ್ ಮಾಡಿದ್ರು. ಚೋಟು ಬದಲು ನಮ್ಮ ವಿರಾಜ್ ಆಕ್ಸಿಡೆಂಟ್ಗೆ ಒಳಗಾದ ಎಂದವನ ಪೂರ್ತಿ ಮಾತು ಮುಗಿದಿದ್ದೆ. ಈ ಎಲ್ಲ ಸತ್ಯ ಕಂಡು ಹಿಡಿಯೋದಕ್ಕೆ ನನಗೆ 4 ವರ್ಷ ಬೇಕಾಯಿತು. ಮತ್ತು ಇದೆಲ್ಲ ಕಂಡು ಹಿಡಿಯೋಕ್ಕೆ ಸಾಥ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ವಿರಾಜ್ ಸಿಂಹಾದ್ರಿ. ನನಗೆ ಧೀರು ಅಪ್ಪ ಮತ್ತು ಗಿರಿಜಮ್ಮ ಇರೋ ಒಂದು ಫೋಟೋ ಸಿಕ್ಕಿತ್ತು. ವಿರಾಜ್ಗೆ ಅದರ ಬಗ್ಗೆ ಹೇಳೋಕ್ಕೆ ಅವನ ಆಫೀಸಿಗೆ ಅಂತ ಹೋಗಿದ್ದೆ. ಅವನು ನನ್ನ ಜೊತೆಗೆ ಮಾತಾಡಲ್ಲ ಅಂದ. ಆದರೆ ನಾನು ನಿನ್ನ ಅಮ್ಮ ಮೊದಲನೇ ಹೆಂಡತಿ ಅಲ್ಲ, ಗಿರಿಜಮ್ಮ ಮೊದಲನೇ ಹೆಂಡತಿ ಅಂತ ವಾದ ಮಾಡಿದೆ. ಆಗ ಅವನು ಅನುಮಾನದಲ್ಲಿ ಪ್ರತಿಯೊಂದನ್ನು ಕೇಳ್ದ. ನಾನು ನನಗೆ ಗೊತ್ತಿದ್ದ ವಿಚಾರವನ್ನು ಅವನಿಗೆ ಅಪ್ಡೇಟ್ ಮಾಡ್ತಿದ್ದೆ. ಅವನೇ ನನಗೆ ಹಳ್ಳಿಗೆ ಹೋಗೋಕ್ಕೆ ಹೇಳಿದ್ದು, ಅವರ ಊರಿನಲ್ಲಿ ವಿಚಾರಿಸೋಕೆ ಹೇಳಿದ್ದು. ಆಗ ಇವೆಲ್ಲ ಸಿಗ್ತಾ ಹೋಯಿತು. ನನ್ನ ಜೊತೆಗಿದ್ದು ಹೆಲ್ಪ್ ಮಾಡಿದ್ದು ಮಾತ್ರ ಪಿ.ಎ. ಹರೀಶ್ ಅವರೇ ಎಂದಾಗ ಅಲ್ಲೇ ಇದ್ದ ನಿಯತ್ತಿನ ನಾಯಿ ವಿರಾಜ್ ಪಿ.ಎ. ಹರೀಶ್ ತಿಳಿ ನಗು ನೀಡಿದ್ದ. ದಿಗಂತ್ ಅಂತೂ ಎಲ್ಲವನ್ನ ಕಣ್ಣಾಡಿಸದೆಯೇ ನೋಡ್ತಾ ಇದ್ದ. ಅವನಿಗೆ ಕಥೆಯ ಸಂಪೂರ್ಣ ಮಾಹಿತಿ ಈಗ ಸಿಕ್ತಿತ್ತು. ಈಗ ಸುಶೀಲಾ ಸಿಕ್ಕಿ ಬಿದ್ದಿದ್ರು. ಗಿರಿಜಾಗೆ ಕಣ್ಣು ಕೆಂಪಾಯಿತು, ಹೊಟ್ಟೆ ಹಿಂಡಿತು, ರೋಷ ಆವೇಶ ಶುರುವಾಯಿತು. ಅಮ್ಮ ಹೋದ್ಮೇಲೆ ಅಕ್ಕನೇ ಎಲ್ಲ ಅಂತ ನಂಬಿದ್ದೆ, ಆದರೆ ನೀನು ಎಂದು ಕೆನ್ನೆಗೆ ರಪ್ಪನೆ ಬಾರಿಸಿದ್ರು. ಗಿರಿಜಾ ಎಂದು ಧ್ವನಿ ಎತ್ತುವಾಗ ಆರ್ಯನನ್ ಕೂಡ ಒಂದು ಬಾರಿಸಿದ್ರು. ಥೂ, ನಾಚಿಕೆ ಬಿಟ್ಟವಳೆ. ನೀನು ಹುಡುಗನ ಹೆಸರು ಕೇಳದೆ ನನ್ನ ಮದುವೆ ಆಗಿ ಅದಕ್ಕೆಲ್ಲ ಕಾರಣ ಗಿರಿಜಾ ಅಂತ ದ್ವೇಷಿಸಿ ಒಂದು ಸುಂದರವಾದ ಕುಟುಂಬಕ್ಕೆ ಕೊಳ್ಳಿ ಇಟ್ಬಿಟ್ಟಲ್ಲೇ. ಅವರ ಮಕ್ಕಳು ಮೊಮ್ಮಗುವಿನ ತನಕ ದ್ವೇಷ ಸಚ್ಚಿ ಏನೇ ಸಿಕ್ತು ಲಾಭ ನಿನಗೆ ಎಂದು ಪ್ರಶ್ನಿಸಲು ಇವರ ನರಳಾಟ ನೋಡಿ ಸಮಾಧಾನ ಆಗ್ತಿತ್ತು ನನಗೆ ಎಂದಳು ಹಲ್ಲು ಕಚ್ಚುತ್ತಾ. ತಕ್ಷಣ ಒಂದು ಬಾರಿಸುವ ಕಲ್ಯಾಣಿ, ಅದಕ್ಕಾಗಿ ಇಷ್ಟೆಲ್ಲ ಮಾಡುವ ಬದಲು ಸತ್ಯ ಹೇಳಿ ಸಾಯಿ ಅಂದಿದ್ದ ನಾವೇ ಸತ್ತು ನಿಮಗೆ ಸಮಾಧಾನ ತಂದು ಕೊಡ್ತಿದ್ವಲ್ಲ. ಇಷ್ಟೆಲ್ಲ ಮಾಡಿ ನನ್ನ ಮಗನನ್ನು ಹಾಸಿಗೆ ಮೇಲೆ ಈ ರೀತಿ ಮಲಗಿಸ್ಬಿಟ್ರಲ್ಲ. ಆ ರಾಯರು ನಿಮಗೆ ಒಳ್ಳೇದು ಮಾಡ್ತಾರ? ಖಂಡಿತ ಇಲ್ಲ, ನಿಮಗೆ ಉಳಿಗಾಲ ಇಲ್ಲ ಎಂದು ನೊಂದು ಶಾಪ ಹಾಕಿದ್ರು. ಕತೆ ಮಧ್ಯೆ ಬಂದಿದ್ರು ರಮಣಕಾಂತ್. ಹಾಗೆ ಕತೆ ಕೇಳಿದ ನಂತರ ರಮಣಕಾಂತ್, ಅಮ್ಮ ತಾಯಿ, ನಿನ್ನ ದೊಡ್ಡ ಮನಸ್ಸಿಗೆ ಒಂದು ಶರಣಮ್ಮ. ನನ್ನ ಕಾಲು ಹೋಗೋ ಹಾಗೆ ಮಾಡಿ ನನ್ನ ಹೆಂಡತಿನ ಕೊಂದು ನನ್ನ ಮಗಳ ಬದುಕನ್ನೇ ನಾಶ ಮಾಡಿ ನನ್ನ ಮೊಮ್ಮಗನ ಮೇಲೂ ಕಣ್ಣಾಕಿದ್ಯಲ್ಲ, ಆ ರಾಯರು ನಿನ್ನ ಸುಮ್ಮನೆ ಬಿಡ್ತಾರ? ಹಾಳಾಗಿ ಹೋಗ್ತೀಯ, ಒಳ್ಳೇದಂತೂ ಆಗೋದಿಲ್ಲ. ನೀನು ಸಾಯುವಾಗ ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಯಾರೂ ಇರಲ್ಲ ಎಂದು ಹೇಳ್ತಾ ಕೆಮ್ಮಲು, ಅಪ್ಪ ಸುಮ್ಮನಿರಿ ಅಪ್ಪ, ನೀವು ತಾಳ್ಮೆ ತಂದ್ಕೊಳ್ಳಿ,
ಎಂದು ಸಿರಿ ಅವರನ್ನು ಕೂರಿಸಿ ಕೋಪದ ನೋಟವನ್ನು ಸುಶೀಲ ಕಡೆ ಬೀರುತ್ತಾ ಮುಂದೆ ಬಂದು, ನೀವು ನಿಮ್ಮ ಸ್ವಾರ್ಥಗಳಿಗೆ ನನ್ನ ವಿರಾಟ್ ಸರ್ನ ಬಲಿ ಕೊಟ್ರಿ ಅಲ್ವಾ? ಒಟ್ಟಾರೆ ಇದರಿಂದ ನೀವು ಏನು ಲಾಭ ಪಡೆದ್ರಿ? ನೀವು ಅಂದ್ಕೊಂಡಿದ್ದು ಸಾಧಿಸ್ಲಿಲ್ಲ. ಸಿಂಹಾದ್ರಿ ಮನೆಯ ಸೊಸೆಯಾಗೆ ಉಳಿದ್ರು ಗಿರಿಜಮ್ಮ, ಹಾಗೆ ಬಾಳ್ವೆ ಮಾಡಿದ್ರು. ಈಗಲೂ ಅವರಿಗೆ ಸಿಂಹಾದ್ರಿ ಸೊಸೆ ಅಂತಲೇ ಬಿರುದು ಬಿದ್ದಿದೆ. ಅದನ್ನು ಅಳಿಸೋಕೆ ನಿಮ್ಮ ಕೈನಲ್ಲಿ ಆಗಲಿಲ್ಲ, ಆಗೋದು ಇಲ್ಲ. ಯೋಗ್ಯತೆಗೆ ತಕ್ಕಂತೆ ಅವರವರ ಸ್ಥಾನ ರಾಯರು ತೀರ್ಮಾನಿಸ್ತಾರೆ. ನಿಸ್ವಾರ್ಥ ಮನಸ್ಸಿನ ಗಿರಿಜಮ್ಮ ಒಳ್ಳೆ ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಈಗ ಅಜ್ಜಿ ಆದರು. ಆದರೆ ನೀವು ಸ್ವಾರ್ಥಿಯಾದ ನೀವು ಒಳ್ಳೆ ಮಗಳಾಗಲಿಲ್ಲ, ಒಳ್ಳೆ ಹೆಂಡತಿ ಆಗಲಿಲ್ಲ, ಒಳ್ಳೆ ತಾಯಿ ಕೂಡ ಆಗಲಿಲ್ಲ. ಏನೂ ತಪ್ಪು ಮಾಡದ ನಮ್ಮ ಕುಟುಂಬಕ್ಕೆ ತಾಗಿದ್ದು ನಿಮ್ಮ ಕೋಪ, ಶಾಪ. ಏನೂ ತಪ್ಪು ಮಾಡದ ನನ್ನ ಅಮ್ಮ ತೀರೋದ್ರು, ನನ್ನ ತಂದೆ ಕಾಲು ಕಳ್ಕೊಂಡ್ರು, ಸುಂದರವಾದ ಕುಟುಂಬಕ್ಕೆ ನರ್ಕ ತೋರಿಸಿದ್ರಿ. ನಾವೇನು ತಪ್ಪು ಮಾಡಿದ್ವಿ? ನನ್ನ ವಿರಾಟ್ ಸರ್ಗೂ ನೆಮ್ಮದಿ ಕೊಡಲಿಲ್ಲ. ನನ್ನ ವಿರಾಟ್ ಸರ್ ಏನು ಮಾಡಿದರು? ಹುಡ್ದಾಗಿಂತ ಅಮ್ಮನ ಪ್ರೀತಿ ಸವಿಯೋಕೆ ಬಿಡಲಿಲ್ಲ ನೀವು. ತಂದೆ ಜೊತೆಗೆ 4 ಮಾತು ಖುಷಿಯಿಂದ ಆಡೋಕೆ ಬಿಡಲಿಲ್ಲ ನೀವು. ಮನೆಯವ್ರ ಜೊತೆಗೆ ಮನಸಾರೆ ಬಾಳ್ವೆ ಹೋಗೋ ಬಿಡಲಿಲ್ಲ ನೀವು. 22 ವರ್ಷದಿಂದ ಅವ್ರ ತಂದೆ ಪ್ರೀತಿನ ಪಡೆಯದೆ ದೂರ ಆದರು. ಈಗ ನನ್ನ ಮಗನಿಗೂ ಅವ್ರ ಪ್ರೀತಿ ಸಿಗೋದು ಹಾಗೆ ಮಾಡಿದ್ದೀರಾ. ಖುಷಿನಾ ನಿಮಗೆ? ಎಂದು ಅಳುವಾಗ, ಇನ್ನೂ ಖುಷಿ ಇಲ್ಲ ಕಣೆ ನನಗೆ. ನಿಮ್ಮ ಕುಟುಂಬ ಸಂಪೂರ್ಣವಾಗಿ ನಾಶ ಆಗೋದು ನೋಡಬೇಕು ನಾನು. ಸಿಂಹಾದ್ರಿ ಅನ್ನೋ ಹೆಸರು ಉಳಿಬಾರ್ದು. ಆಗಲೇ ನನಗೆ ಸಮಾಧಾನ, ಆಗಲೇ ನನಗೆ ತೃಪ್ತಿ. ಅರಮನೆಗೆ ವಾರಸುದಾರ ಯಾವತ್ತೂ ಇಲ್ಲದ ಹಾಗೆ ಮಾಡೋದೇ ನನ್ನ ಗುರಿ ಎಂದು ನುಡಿಯುತ್ತಿದ್ದ ಸುಶೀಲ ಕೆನ್ನೆಗೆ ಒಂದು ಬಾರಿಸಿದ್ಲು ಸಿರಿ. ಮುಂದೆ ಹಾಗಾದರೆ ಸುಶೀಲಾಗೆ ಏನು ಶಿಕ್ಷೆ ಕೊಡೋದು? ಇಷ್ಟೆಲ್ಲ ಆದರೂ ಅವಳಿಗೆ ಅವಳ ತಪ್ಪಿನ ಅರಿವಾಗ್ತಿಲ್ಲ. ಇಂಥವರಿಗೆ ಪ್ರಾಯಶ್ಚಿತ್ತನೂ ಇಲ್ಲ, ಪಶ್ಚಾತ್ತಾಪನೂ ಇಲ್ಲ. ಏನು ಶಿಕ್ಷೆ ಸಿಗುತ್ತೆ ಅಂತ ನೋಡೋಣ. ಇವಳ ಗೊತ್ತು ಗುರಿಗೆ ನಮ್ಮ ಚೋಟು ಪ್ರೀತಿಯ ತಂದೆ ಬಲಿಯಾಗ್ತಾನ, ಇಲ್ಲ ಇವಳ ಅಹಂ ಬಲಿಯಾಗತ್ತಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ